ನಮಸ್ಕಾರ. ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಮಹತ್ವದ ಬಿಲ್ ಮಂಡನೆಯಾಗಿದೆ. ಇತ್ತೀಚೆಗಷ್ಟೇ ಸಚಿವ ಸಂಪುಟ ಸಭೆಯಲ್ಲಿ ಈ ದ್ವೇಷ ಭಾಷಣಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮಸೂದೆಯನ್ನ ತರುವ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿತ್ತು. ಅದರಂತೆ ಇವತ್ತು ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ 2025 ಜಾರಿ ಮಾಡೋದಕ್ಕಾಗಿ ಇವತ್ತು ಬಿಲ್ ಮಂಡನೆ ಆಗಿದೆ. ಧ್ವನಿ ಮತದ ಮೂಲಕ ಅಂಗೀಕಾರ ಪಡೆಯುವ ಪ್ರಯತ್ನ ಕೂಡ ಆಯಿತು. ಈ ಸಂದರ್ಭದಲ್ಲಿ ಬಿಜೆಪಿಗರು ಇಲ್ಲ ಅಂತ ತಮ್ಮ ವಿರೋಧವನ್ನ ಇದಕ್ಕೆ ವ್ಯಕ್ತಪಡಿಸಿದ್ರು. ಈ ಕುರಿತಾಗಿನೇ ಪ್ರತಿ ಹೇಳಿಕೆಗಳು ನಡೀತಾ ಇದೆ. ಹಿಂದೂ ಸಂಘಟನೆಗಳನ್ನ ಹತ್ತಿಕ್ಕುವ ಮತ್ತು ಅವರನ್ನ ಬಗ್ಗು ಪಡೆಯುವ ತಂತ್ರದ ಫಲ ಇದು ಅಂತ ಬಿಜೆಪಿ ನಾಯಕರುಗಳು ಇದಕ್ಕೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಸತ್ಯ ಹೇಳುವುದು ತಪ್ಪ ಅಂತ ಸುನೀಲ್ ಕುಮಾರ್ ತರದ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗೇನೆ ಕಾಂಗ್ರೆಸ್ ನಾಯಕರು ಪ್ರಿಯಾಂಕ್ ಖರ್ಗೆ ಸಹಿತ ಇನ್ನು ಕೆಲವು ನಾಯಕರು ನೀವು ದ್ವೇಷ ಅಪರಾಧ ಏನಿದೆ ಅದರ ವಿರುದ್ಧ ನಾವು ಕಾನೂನನ್ನ ತಗೊಂಡ್ಬರೋದಕ್ಕೆ ಮಸೂದೆಯನ್ನ ತಗೊಂಡ್ಬರಕ್ ಹೊರಟ್ರೆ ನೀವ್ ಯಾಕೆ ಸಿಟ್ಟಾಗ್ತಾ ಇದೀರಿ ಅಥವಾ ನೀವ್ ಯಾಕೆ ವಿರೋಧ ಮಾಡ್ತಿದ್ದೀರಿ? ದ್ವೇಷ ಭಾಷಣ ಮಾಡುವವರು ನೀವೇನಾ ಅಂತ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ದ್ವೇಷ ಭಾಷಣಗಳು ಹೆಚ್ಚಾಗ್ತಿದೆ ನಮ್ಗೆ ಗೊತ್ತಿದೆ. ದುರದೃಷ್ಟವಶಾತ್ ಯಾರು ಅಧಿಕಾರದಲ್ಲಿದ್ದಾರೋ, ಯಾರು ಸರ್ಕಾರವನ್ನ ನಡೆಸ್ತಿದ್ದಾರೋ ಅವರೇ ಈ ದ್ವೇಷ ಭಾಷಣಗಳಿಗೆ ಅತ್ಯಂತ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದಾರೆ. ಇದು ಅನೇಕ ಹೆಚ್ಚಿನ ಅಪರಾಧಗಳಿಗೂ ಕಾರಣ ಆಗ್ತಿದೆ. ಒಂದು ಕಡಿವಾಣನೆ ಇಲ್ಲದಂತ ರೀತಿಯಲ್ಲಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ನಾವು ನೋಡ್ಬೋದು, ಕಲ್ಲಡ್ಕ ಪ್ರಭಾಕರ್ ಭಟ್ ಇನ್ನೂ ಕೆಲವು ಅನೇಕ ನಾಯಕರುಗಳು ಪದೇ ಈ ತರದ ಒಂದು ಕೋಮು ಪ್ರಚೋದನಾ ಹೇಳಿಕೆಗಳನ್ನ ಲಿಂಗ ಹಾಗೇನೆ ಸಂಸ್ಕೃತಿ, ಧಾರ್ಮಿಕತೆ ಜೊತೆಗೆ ಅಂಗವೈಕಲ್ಯ ಈ ತರದ ಎಲ್ಲವನ್ನ ಸೇರಿಸಿ ದ್ವೇಷ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಆದ್ರೆ ಅದಕ್ಕೆ ಬೇಕಾದಂತ ಕಟ್ಟುನಿಟ್ಟಿನ ಕ್ರಮ ಆಗ್ತಿದ್ಯಾ ನೋಡಿದ್ರೆ ಕ್ರಮ ಆಗ್ತಾ ಇಲ್ಲ. ಈಗ ಅದಕ್ಕೊಂದು ಕಾನೂನಿನ ರೂಪವನ್ನ ಕೊಡೋದಕ್ಕೆ ಹೊರಟಿದ್ದಾರೆ. ಈಗ ಪ್ರಸ್ತುತ ತರಬೇಕು ಅಂತ ಉದ್ದೇಶಿಸಿರುವ ಮಸೂದೆಯಲ್ಲಿ ಕನಿಷ್ಠ 1 ವರ್ಷದಿಂದ ಗರಿಷ್ಠ 7 ವರ್ಷ ಶಿಕ್ಷೆಯನ್ನ ದ್ವೇಷ ಅಪರಾಧಕ್ಕೆ ನೀಡಬಹುದಾಗಿದೆ. ಜೊತೆಗೆ 50,000 ರೂಪಾಯಿ ದಂಡವನ್ನ ಹಾಕಬಹುದಾಗಿದೆ. ಮತ್ತೆ ರಿಪೀಟ್ ಕಲ್ಲಡ್ಕ ಪ್ರಭಾಕರ್ ವ್ಯಕ್ತಿಗಳು ಮತ್ತೆ ರಿಪೀಟೆಡ್ ಏನ್ ಕ್ರೈಮ್ ಮಾಡ್ತಾರೆ ಅಂಥವ್ರಿಗೆ ಏನಾಗುತ್ತೆ ಅಂದ್ರೆ 2 ವರ್ಷ ಕನಿಷ್ಠ ಮತ್ತು 10 ವರ್ಷ ಗರಿಷ್ಠ ಒಂದು ಶಿಕ್ಷೆನ ವಿಧಿಸೋದಕ್ಕೆ ಈ ಮಸೂದೆಯಲ್ಲಿ ಅವಕಾಶ ಇದೆ. ಆದ್ರೆ ಇದಕ್ಕೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ನಮ್ಮ ಜೊತೆಗೆ ವಕೀಲರು ಮತ್ತು ಸಾಮಾಜಿಕ ಹೋರಾಟಗಾರರು, ಚಿಂತಕರು ಆಗಿರುವ ವಿನಯ್ ಶ್ರೀನಿವಾಸ್ ಇದ್ದಾರೆ. ನಮಸ್ಕಾರ ವಿನಯ್ ಅವರೇ. ನಮಸ್ಕಾರ ವಿನಯ್ ಅವ್ರಿ, ಈ ದ್ವೇಷ ಅಪರಾಧಗಳು, ದ್ವೇಷ ಭಾಷಣ ಇದರ ಕುರಿತಾಗಿ ತಾವು ವರ್ಷಾನ್ಗಟ್ಲೆ ಕೆಲಸ ಮಾಡಿದ್ದೀರಿ, ಈಗ್ಲೂ ಮಾಡ್ತಾ ಇದ್ರಿ. ತಮ್ದೊಂದು ಸಂಘವೇ ಇದೆ, ಎಲ್ಲರೂ ಒಟ್ಟಾಗಿ ತಂಡವಾಗಿ ಹೋರಾಟ ಮಾಡ್ತಿದ್ರಿ. ಮಾಧ್ಯಮಗಳನ್ನು ಸಹಿತ ಎಲ್ಲೆಲ್ಲಿ ಈ ತರದ ಆಗತ್ತೆ ಅಂತ ಸುಪ್ರೀಂ ಕೋರ್ಟ್ ನ ನಿರ್ದೇಶನಗಳಿದೆ, ನಮ್ಗೆ ಆರ್ಡರ್ಸ್ ಇದೆ, ನಿರ್ದೇಶನ ಇದೆ. ಅದರ ಹೊರತಾಗಿಯೂ ಈ ತರದ್ ನಡೀತಿದೆ. ಈ ಕರ್ನಾಟಕ ಅದಕ್ಕೊಂದು ಕಡಿವಾಣ ಹಾಕ್ಬೇಕು ಅಂತ ಮುಂದಾಗಿದೆ. ಒಂದು ಮಸೂದೆ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗತ್ತಾ? ಈಗ ಉದ್ದೇಶಿಸಿರುವ ಮಸೂದೆಯ ಒಂದು ಸಾಧಕ ಬಾಧಕದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮೇಡಮ್, ಈ ಚರ್ಚೆ ಇಟ್ಕೊಂಡಿರೋದು ಒಳ್ಳೇದಾಯ್ತು. ಇದು ಇನ್ನೂ ಬೇಗ ಇಟ್ಕೊಂಡಿದ್ರೆ ಇನ್ನೂ ಒಳ್ಳೇದಾಗಿರೋದು. ಮೊದಲನೇದಾಗಿ ನಾನು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯಗಳನ್ನ ಮಂಡಿಸ್ತಾ ಇದ್ದೀನಿ. ಇಲ್ಲಿ ಒಬ್ಬ ವಕೀಲನಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಮಂಡಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ದ್ವೇಷ ಭಾಷಣ ಸಮಸ್ಯೆ ವಿಪರೀತ ಆಗಿದೆ, ನಾವು ನೋಡಬಹುದು. ಮಂಗಳೂರಲ್ಲಿ ಅಶ್ರಫ್ ಅವ್ರದ್ದು ಲಿಂಚಿಂಗ್ ಆಯ್ತು ಸ್ವಲ್ಪ ತಿಂಗಳ ಹಿಂದೆ. ಅದಕ್ಕೆ ಒಂದು ದ್ವೇಷ ಭಾಷಣ ನೇರ ಕಾರಣ ಅಂತಾನೂ ಹೇಳ್ಬೋದು. ಅದೇ ತರ ರೆಹಮಾನ್ ಆಗಿರ್ಬೋದು. ಇದಕ್ಕೆಲ್ಲ ದ್ವೇಷ ಭಾಷಣದಿಂದ ಇವತ್ತು ಸುಮಾರು ವೈಲೆನ್ಸ್ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ದ್ವೇಷ ಭಾಷಣ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಸುಮಾರು 1 ವರ್ಷದ ಹಿಂದೆ, 1.5 ವರ್ಷದ ಹಿಂದೆ ಒಬ್ಬರು ಸ್ವಾಮೀಜಿ ಫ್ರೀಡಂ ಪಾರ್ಕ್ ಅಲ್ಲಿ ಮುಸ್ಲಿಮರಿಗೆ ಮತದ ಅಧಿಕಾರನೇ ತೆಗಿಬೇಕು ಅಂತಾರೆ. ಮತ್ತೆ ಈ ದ್ವೇಷ ಭಾಷಣ ಇದೆಯಲ್ಲ, ಇದು ಬರೀ ಮುಸ್ಲಿಮರ ವಿರುದ್ಧ ಅಥವಾ ಕ್ರಿಶ್ಚಿಯನ್ರ ವಿರುದ್ಧ ಅಂತಲ್ಲ, ಅದೊಂದು ಸ್ಟೈಲ್ ಆಗ್ಬಿಟ್ಟಿದೆ. ಇವತ್ತು ಕೆಲಸ ಮಾಡೋಂತ ಸ್ಟೈಲ್ ಆಗ್ಬಿಟ್ಟಿದೆ. ಇತ್ತೀಚೆಗೆ ಕನ್ನಡ ಪರ ಸಂಘಟನೆಗಳಿಗೂ ಈ ತರ ದ್ವೇಷ ಭಾಷಣದ ಮೂಲಕ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೀವು ಟ್ವಿಟರ್ ಅಲ್ಲಿ ನೋಡಿ, ಕನ್ನಡ ಪರ ಸಂಘಟನೆಗಳದ್ದು ಒಂದು ಫೇಕ್ ವಿಡಿಯೋಸ್ ಅವ್ರಿಗೆ ಹೆಸರುಗಳ ಹಾಕೋದು, ಬೈಯೋದು, ಆ ತರದೆಲ್ಲಾನು ಮಾಡ್ತಾ ಇದ್ದಾರೆ. ಸೊ ದ್ವೇಷ ಭಾಷಣ ಒಂದು ಸಾಮಾಜಿಕ ಸಮಸ್ಯೆ ಆಗಿದೆ. ಈಗಿನ ರಾಜ್ಯ ಸರ್ಕಾರ ಅದಕ್ಕೆ ಗಮನ ಕೊಟ್ಟಿರೋದು ಸ್ವಾಗತಾರ್ಹ. ಆದ್ರೆ ಈ ಒಂದು ಮಸೂದೆ ಬೇಕಿತ್ತ, ಈ ಮಸೂದೆ ಈ ಒಂದು ರೂಪದಲ್ಲಿ ಬೇಕಿತ್ತ ಅನ್ನೋದು ಪ್ರಶ್ನೆ ತುಂಬಾ ಓಪನ್ ಆಗಿದೆ. ಯಾಕಂದ್ರೆ ನಾವು ಯೋಚನೆ ಮಾಡ್ಬೇಕಾಗಿರೋದು, ಇವತ್ತು ದ್ವೇಷ ಭಾಷಣ ತಡೆಯಕ್ಕೆ ಕಾನೂನು ತೊಡಕಾಗಿತ್ತ? ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಇದೆ. ಶಹೀನ್ ಅಬ್ದುಲ್ಲಾ ಜಜ್ಮೆಂಟ್ ಅಲ್ಲಿ ಪೊಲೀಸ್ ಮೋಟೋ FIR ಮಾಡ್ಬೇಕು ಅಂತಿದೆ. ಆದ್ರೂ ಸಹ ಮಂಗಳೂರಲ್ಲಿ ಅಷ್ಟು ದ್ವೇಷ ಭಾಷಣ ಆಗ್ತಿರ್ಬೇಕಾದ್ರೆ, ಸಂಘ ಸಂಸ್ಥೆಗಳ ಅದ್ರ ಬಗ್ಗೆ ತಿಳಿಸಿದ್ದಾಗ್ಲೂ ಸಹ ಮಂಗಳೂರಲ್ಲಿ ಪೊಲೀಸ್ ಅವರು ಕ್ರಮ ತಗೊಂಡಿಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್, ತೇಜಸ್ವಿ ಸೂರ್ಯ, ಶೋಭಾ ಕರಂಡ್ಲಾಜೆ ಇವ್ರ ಮೇಲೆಲ್ಲ FIR ಆಗುತ್ತೆ, ಹೈಕೋರ್ಟ್ ಅಲ್ಲಿ ಸ್ಟೇ ಆಗುತ್ತೆ, ಕ್ವಾಶ್ ಆಗುತ್ತೆ. ಸೊ ಇಲ್ಲಿ ಸಮಸ್ಯೆ ಏನು? ಸಮಸ್ಯೆ ಜುಡಿಷಿಯರಿಲಿ ಏನಾದ್ರು ಒಂದು ಬಯಸ್ ಇದೆಯಾ? ಸಮಸ್ಯೆ ಬಂದ್ಬಿಟ್ಟು ಕಾನೂನಲ್ಲಿ ಏನಾದ್ರು ಶಾರ್ಟ್ ಕಮಿಂಗ್ ಇದೆಯಾ?
ಸುಮಾರಷ್ಟು ಚರ್ಚೆ ಮಾಡ್ಬೇಕಾಗಿದೆ.